ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಯಾರೊಂದಿಗೂ ಹಂಚಿಕೊಳ್ಳಬಾರದಾದ 5 ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ವಿಷಯವಾದರೂ ಈಗಿರುವಂತೆ ಬಹಿರಂಗವಾಗಿ ಒಂದು ಕಾಲದಲ್ಲಿ ಇರಲಿಲ್ಲ. ದುರದೃಷ್ಟವಶಾತ್ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಹರಡಿ ಎಲ್ಲವನ್ನು ಬಹಿರಂಗವಾಗಿ ಮಾಡಿಬಿಟ್ಟಿದೆ. ಈ ದಿನನಿತ್ಯದ ಜೀವನದಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ತಮ್ಮ ಗುಪ್ತ ಜೀವನವನ್ನು ಬಹಿರಂಗ ಮಾಡಿಕೊಂಡಿದ್ದಾರೆ. ಪ್ರತಿ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಾ, ಶೇರ್ ಮಾಡುತ್ತಾ ತಮ್ಮ ಪ್ರೈವಸಿಯನ್ನು ಕಳೆದುಕೊಂಡಿದ್ದಾರೆ. ಇದರಿಂದ ಕೆಲವು ಕಷ್ಟಗಳನ್ನು ಕೂಡ ಅನುಭವಿಸುತ್ತಾ ಇದ್ದಾರೆ. ನಮ್ಮ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ಳುವುದರಿಂದ ಯಾವುದೇ ಸಮಸ್ಯೆಗೆ ಈಡಾಗುವುದಿಲ್ಲ. ಆದರೆ ನಮ್ಮ ಕೆಟ್ಟ ವಿಚಾರಗಳನ್ನು ಹಂಚಿಕೊಳ್ಳುವುದರಿಂದ ನಾವು ಕೆಟ್ಟದಾಗಿ ಕಾಣಿಸುವುದಲ್ಲದೆ ನಮ್ಮ ಮೇಲಿನ ಮರ್ಯಾದೆಯು ಕೂಡ ಕಡಿಮೆಯಾಗುತ್ತದೆ. ಈಗ ನಮ್ಮ ಜೀವನದಲ್ಲಿ ಗೌಪ್ಯವಾಗಿ ಇಡಬೇಕಾದ 5 ವಿಚಾರಗಳು ಯಾವುವು, ಅವನ್ನು ಏಕೆ ನಾವು ರಹಸ್ಯವಾಗಿ ಇಡಬೇಕು ಎನ್ನುವುದು ತಿಳಿಯೋಣ. ಅದರಲ್ಲಿ ಮೊದಲನೆಯದಾಗಿ ನಮ್ಮ ಗೋಲ್ಸ್ ಮತ್ತೆ ನಮ್ಮ ಫ್ಯೂಚರ್. ನಮ್ಮ ಗೋಲ್ಸ್ ಬಗ್ಗೆ ನಾವು ಬೇರೆಯವರಿಗೆ ಏಕೆ ಹೇಳಿಕೊಳ್ಳುತ್ತೇವೆ? ಅವರು ಆ ಗೋಲ್ಸ್ ಬಗ್ಗೆ ಕೇಳಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ಆದರೆ ನಮ್ಮ ಗೋಲ್ಸ್ ಬಗ್ಗೆ ನಾವು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದರಿಂದ ನಮಗೆ ಅದರ ಮೇಲಿನ ಇಂಟ್ರೆಸ್ಟ್ ಕಡಿಮೆಯಾಗುತ್ತದೆ. ಏಕೆಂದರೆ ನಾವು ಆಲ್ರೆಡಿ ಆ ಗೋಲ್ನ ರೀಚ್ ಮಾಡಿದ್ದೇವೆ ಅಂತ ಫೀಲ್ ಮಾಡ್ತಾ ಹೇಳ್ಕೊಳ್ತಾ ಇರ್ತೇವೆ. ಎರಡನೆಯದಾಗಿ, ಬೇರೆಯವರ ಸೀಕ್ರೆಟ್ ಅನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಬೇಡಿ. ನಾವು ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದರಿಂದ ನಮಗೆ ಒಳ್ಳೆಯ ಅನುಭೂತಿ ಆಗಬಹುದು. ಆದರೆ ಈ ರೀತಿ ಮಾತನಾಡುವುದರಿಂದ ನಮ್ಮ ವರ್ತನೆ ಎಂಥದ್ದು ಎನ್ನುವುದು ಬೇರೆಯವರು ಅಂಚನೆ ಹಾಕುತ್ತಾರೆ. ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರನ್ನು ಯಾರೂ ನಂಬುವುದಿಲ್ಲ. ನಿಮ್ಮ ಫ್ರೆಂಡ್ಸ್ ನಿಮ್ಮೊಂದಿಗೆ ಒಂದು ವಿಚಾರವನ್ನು ಹಂಚಿಕೊಂಡು ಈ ವಿಚಾರವನ್ನು ಯಾರೊಂದಿಗೂ ಹೇಳಬೇಡ ಅಂತ ಹೇಳಿದಾಗ ಅಂತಹ ವಿಚಾರವನ್ನು ಎಂದಿಗೂ ನೀವು ಬೇರೆಯವರಿಗೆ ಹೇಳಬೇಡಿ. ಏಕೆಂದರೆ ಒಳ್ಳೆಯ ಸ್ನೇಹಿತರು ಯಾವತ್ತೂ ಅಂತಹ ಕೆಲಸ ಮಾಡುವುದಿಲ್ಲ. ಅಂತಹ ಕೆಲಸ ಮಾಡಿದರೆ ಅವರು ಒಳ್ಳೆಯ ಸ್ನೇಹಿತರಲ್ಲ. ಮೂರನೆಯದಾಗಿ, ನೆವರ್ ಟಾಕ್ ಅಬೌಟ್ ಯುವರ್ ಫ್ಯಾಮಿಲಿ ಮ್ಯಾಟರ್ಸ್. ನಿಮ್ಮ ಕುಟುಂಬದ ವಿವಾದಗಳ ಬಗ್ಗೆ ಯಾರೊಂದಿಗೂ ಶೇರ್ ಮಾಡ್ಕೋಬೇಡಿ. ಇದರ ಬಗ್ಗೆ ಹಂಚಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಅಗ್ರ ಆಗಬಹುದು. ಆದರೆ ಹಂಚಿಕೊಳ್ಳುತ್ತಿರುವ ವ್ಯಕ್ತಿ ಒಬ್ಬ ನಂಬಿಕಸ್ಥನಾಗಿರಬೇಕು. ಸಮಸ್ಯೆಗೆ ಪರಿಹಾರ ಕೊಡುವಂತನಾಗಿರಬೇಕು. ನಿಮ್ಮ ಫ್ಯಾಮಿಲಿಯ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಹಂಚಿಕೊಳ್ಳುತ್ತಿರಬೇಕಾದರೆ ಕೇಳುವ ವ್ಯಕ್ತಿ ಅವನು ಹಾಗೆ ಮಾಡಬಾರದಿತ್ತು ಎಂದು ನಿಮಗೆ ಹೇಳಿದಾಗ ನಿಮಗೆ ನಿಮ್ಮ ಫ್ಯಾಮಿಲಿಯ ವ್ಯಕ್ತಿಯ ಮೇಲೆ ಕೋಪ ಬರುತ್ತದೆ. ಅದರಿಂದ ಒಮ್ಮೊಮ್ಮೆ ನಿಮ್ಮ ರಿಲೇಶನ್ಶಿಪ್ಗೆ ಕೂಡ ತೊಂದರೆಯಾಗಬಹುದು. ನಾಲ್ಕನೆಯದು, ಡೋಂಟ್ ಶೇರ್ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್ ಅಂಡ್ ಸ್ಯಾಲರಿ. ನಾವು ನಮ್ಮ ಜೀವನದ ಬಗ್ಗೆ ಆಗ್ಲಿ, ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಆಗ್ಲಿ ಯಾರತ್ರನೂ ಹಂಚಿಕೊಳ್ಳಬಾರದು. ರಿಸ್ಟ್ ಪೀಪಲ್ಗೂ ಮತ್ತೆ ಕೆಟ್ಟ ಆಲೋಚನೆ ಇರುವ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಹೇಳಿಕೊಳ್ಳಬಾರದು. ಏಕೆಂದರೆ ಅಂತಹ ಸ್ನೇಹಿತರು ನಮ್ಮನ್ನು ಯೂಸ್ ಮಾಡಿಕೊಳ್ಳಲು ನೋಡುತ್ತಾರೆ. ಹತ್ತಿರ ದುಡ್ಡು ಇದೆ ಎಂದು ತಿಳಿದುಕೊಂಡು ನಮ್ಮ ಹತ್ರ ದುಡ್ಡನ್ನು ಸಾಲವಾಗಿ ಕೇಳುತ್ತಾರೆ. ನಾವು ಇಲ್ಲ ಅಂತ ಹೇಳಿದರೆ ನಮ್ಮ ಬಗ್ಗೆ ಬೇರೆ ಕಡೆ ನೆಗೆಟಿವ್ ಆಗಿ ಹರಡುತ್ತಾರೆ. ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ನಿಮ್ಮ ಸಂಬಳದ ಬಗ್ಗೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕೊನೆಯದಾಗಿ 5ನೆಯದ್ದು, ಪಾಸ್ವರ್ಡ್. ಹೆಚ್ಚು ಜನ ಈ ತಪ್ಪನ್ನು ಮಾಡ್ತಾರೆ. ನಿಮ್ಮ ATM ಪಿನ್ ಆಗಲಿ, ನಿಮ್ಮ ಪಾಸ್ವರ್ಡ್ ಆಗಲಿ ಯಾವತ್ತೂ ಯಾರ ಹತ್ರನೂ ಶೇರ್ ಮಾಡ್ಕೋಬಾರ್ದು. ನಿಮ್ಮ ಪಾರ್ಟ್ನರ್ಗೆ ನಿಮ್ಮೊಂದಿಗೆ ಸಮಸ್ಯೆ ಬಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಮೋಸ ಮಾಡಬಹುದು. ATM ಕಾರ್ಡ್ ಅನ್ನು ಮಿಸ್ಯೂಸ್ ಮಾಡಬಹುದು. ಮತ್ತೆ ನಿಮ್ಮ ಮೊಬೈಲ್ನಲ್ಲಿರುವ ಸೀಕ್ರೆಟ್ಗಳನ್ನು ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡಬಹುದು. ದಯವಿಟ್ಟು ಇಂತಹ 5 ರಹಸ್ಯಗಳನ್ನು ಯಾರ ಹತ್ರನೂ ಹಂಚಿಕೊಳ್ಳಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.